ಕ್ಷಣಾಂಬಿಕಾ ಅಂತ, ಕ್ಷಣದಲ್ಲೇ ವರ ಕೊಡುತ್ತೆ ಅಂತ. ಲಿಂಗದಲ್ಲಿ ಜ್ಯೋತಿ ಕಾಣಿಸುತ್ತೆ. ಕಾಶಿ ವಿಶ್ವನಾಥ, ಅನ್ನಪೂರ್ಣೇಶ್ವರಿ, ಕಾಲಭೈರವ ಇಲ್ಲಿ ದರ್ಶನ ಮಾಡಿದಷ್ಟು ಪುಣ್ಯ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಶೇಷ. ಮದುವೆ ಆಗದೆ ಇದ್ರೆ ವಿವಾಹ ಭಾಗ್ಯವನ್ನು ಕೊಡುತ್ತೆ. ಚಕ್ರದಲ್ಲಿ ಅಕಾರದಿಂದ ಹಿಡಿದು ಕ್ಷಕಾರವರೆಗೂ ಏನು ಮಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಈ ಜಗತ್ತಿಗೆ ಬೆಳಕು ಕೊಡುವಂತ ದೇವಸ್ಥಾನ. ಅಕ್ಷರಾಭ್ಯಾಸ ಮಾಡಿಸುತ್ತೆ. ದೇವಸ್ಥಾನಕ್ಕೆ ಯಾರು ಹರಕೆ ಹೊತ್ಕೊಳ್ಳಬೇಡಿ. ಅವ್ರು ಬಿದ್ದೋಗ್ತಾರೆ. ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರೆ ಯಾರು ಪ್ರಯತ್ನ ಮಾಡಲ್ಲ. ಎಷ್ಟೋ ಕರ್ಮಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಒಂದು ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಆ ದೇವಸ್ಥಾನ ಬಂದು ಶ್ರೀ ಕ್ಷಣಾಂಬಿಕಾ ದೇವಿ ದೇವಸ್ಥಾನ ಅಂತ. ಈ ದೇವಿ ತನ್ನ ಭಕ್ತರ ಆಸೆಗಳನ್ನ ಕ್ಷಣದಲ್ಲೇ ಈಡೇರಿಸ್ತಾರೆ ಅಂತಾನೆ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಜ್ಯೋತಿರ್ಮಹೇಶ್ವರ ಅಂದ್ರೆ ಶಿವ ಮತ್ತೆ ಕ್ಷಣಾಂಬಿಕಾ ದೇವಿ ಅಂದ್ರೆ ಪಾರ್ವತಿ ಎರಡರ ದೇವಸ್ಥಾನ ಕೂಡ ಆಗಿದೆ. ಈ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿದೆ. ಈ ದೇವಸ್ಥಾನದ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ. ಓಂ ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಶರ್ವಾತ್ಮ ನೀಲಕಂಠ ನಮೋಸ್ತುತೆ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಪರಂ ವಂದೇ. ಶಿಖಾರಾಯ ನಮೋ ನಮಃ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತೆ ಭದ್ರಾಯೈ ನಿಯತಾ ಪ್ರಣತಾ ಸ್ಮೃತಾಂ. ಐತಿಹಾಸಿಕ ಸುಪ್ರಸಿದ್ಧವಾದ ಶ್ರೀರಂಗಪಟ್ಟಣ ಕ್ಷೇತ್ರ ಇದು. ಜ್ಯೋತಿರ್ಮಹೇಶ್ವರ ಅಂತ ಬಿಟ್ಟು 1300, 1400, 1500 ವರ್ಷಗಳ ಇತಿಹಾಸ ಇದು. ಅಂದಿನ ಕಾಲದಲ್ಲಿ ಜ್ಯೋತಿರ್ಮಹೇಶ್ವರ ಅಂತ ಬಿಟ್ಟು 1,00,000 ಜನಸಂಖ್ಯೆ ಇದ್ದು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ 1,01,108 ದೀಪ ಹಚ್ಚುತ್ತಿದ್ದರಂತೆ ಸ್ಥಳದಲ್ಲಿ. ಅದಕ್ಕೆ ಜ್ಯೋತಿರ್ಮಹೇಶ್ವರ ಅಂತ ಹೆಸರವನ್ಗೆ. ಇಡೀ ಶ್ರೀರಂಗಪಟ್ಟಣ ಏನಿದೆ ಊರಿನ ಮಧ್ಯಭಾಗದಲ್ಲಿರುವಂತ ದೇವಸ್ಥಾನ. ಇಡೀ ಊರಿಗೆ ಬೆಳಕು ಕೊಡುವಂತ ದೇವಸ್ಥಾನ. ಈ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿಯಿಂದ ಅಮಾವಾಸ್ಯೆ ತನಕ ಯಾರು ಹುಟ್ಟಿರ್ತಾರೋ ಅಂತವ್ರಿಗೆ ಏನಾಗುತ್ತೆ, ಚಂದ್ರ ಕ್ಷೀಣವಾಗ್ತಾ ಇರುತ್ತೆ ಜ್ಯೋತಿಷ್ಯದ ಆಧಾರ ಪ್ರಕಾರವಾಗಿ. ಅಂತವ್ರಿಗೆ ಏನಾಗುತ್ತೆ, ಇಲ್ಲಿ ಬಂದು ತುಪ್ಪದಲ್ಲಿ ದೀಪ ಹಚ್ಚಿಸಿದ್ರೆ ಇಲ್ಲಿ ಎಷ್ಟು ಪ್ರಕಾಶಮಾನವಾಗಿ ದೀಪ ಪ್ರಜ್ವಲಿಸುತ್ತೋ ಕತ್ತಲಾಗಿರೋನಿಗೆ ಬೆಳಕು ಕೊಡ್ತಾನೆ ಅಂತ. ಅದಕ್ಕೆ ಜ್ಯೋತಿರ್ಮಹೇಶ್ವರ ಅಂತ ಹೆಸರು. ಅಭಿಷೇಕ ಮಾಡಬೇಕಾದ್ರೆ ಏಕಾಗ್ರತೆ ನೋಡದಲ್ಲಿ ಲಿಂಗದಲ್ಲಿ ಜ್ಯೋತಿ ಕಾಣಿಸುತ್ತೆ. ಅದೊಂದು ವಿಶೇಷ. ಅಲ್ಲಿ ಏನ್ ಹೇಳ್ತಾರಂದ್ರೆ, ವಿಶ್ವೇಶಂ ಮಾಧವಂ ದುಂಡಿಂ ದಂಡಪಾಣಿಂಚ ಭೈರವಂ ಒಂದೇ ಕಾಶೀಂ ಗುಹಾಂ ಗಂಗಾಂ ಭವಾನಿ ಮಣಿಕರ್ಣಿಕಾ ಅಂತ. ಆಗಿನ ಕಾಲದಲ್ಲಿ ಕಳಲೆ ನಂಜರಾಜಯ್ಯ, ದೊಡ್ಡ ನಂಜರಾಜಯ್ಯ, ಚಿಕ್ಕ ನಂಜರಾಜಯ್ಯ ಅಂತ ಅಣ್ಣ ತಮ್ಮಂದಿರಿರ್ತಾರೆ. ಅವ್ರಿಗೆ ವಯಸ್ಸಾಗಿರುತ್ತೆ. ಮಕ್ಕಳ ಹತ್ರ ಕೇಳ್ಕೊಂತಾರೆ, ವಯಸ್ಸಾಗಿದೆ ಕಾಶಿ ಯಾತ್ರೆ ಮಾಡಿಸ್ಕೊಡಿ ನನ್ಗೆ, ಅಲ್ಲಿ ಅಂತಿಮ ದರ್ಶನ ಮಾಡ್ಬೇಕು ಅಂತೆಲ್ಲ ಕೇಳ್ಕೊಂತಾರೆ. ಮಕ್ಕಳಿಗೆಲ್ಲ ಇಷ್ಟ ಇರಲ್ಲ ಆಗಿನ ಕಾಲದಲ್ಲಿ. ಯಾಕೆಂದ್ರೆ ಅಷ್ಟು ದೂರ ಹೊಟ್ಟೋಗ್ಬಿಟ್ರೆ ಅವ್ರು ಋಣ ತೀರ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಪ್ರತಿಷ್ಠೆ ಮಾಡಿದ್ದಾರೆ. ಕಾಶಿ ವಿಶ್ವನಾಥ, ಅನ್ನಪೂರ್ಣೇಶ್ವರಿ, ಕಾಲಭೈರವ, ಸಪ್ತಮಾತೃಕೆಯರು, ನಟರಾಜ, ಸೂರ್ಯ, ಚಂದ್ರ, ದಂಡಪಾಣಿ, ಸುಬ್ರಹ್ಮಣ್ಯೇಶ್ವರ ಅಷ್ಟು ದರ್ಶನ ಮಾಡಿದ್ರೆ ಕಾಶಿಯಲ್ಲಿ ದರ್ಶನ ಮಾಡಿದಷ್ಟು ಪುಣ್ಯ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಶೇಷ. ಮತ್ತೆ ಸುಮಾರು ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಮದುವೆ ಆಗದೆ ಇದ್ರೆ ಇಲ್ಲಿ ಉಮಾಮಹೇಶ್ವರ ಅಂತ ನಾಲ್ವಡಿ ಕೃಷ್ಣರಾಜ ಕಾಲದಲ್ಲಿ ಒಂದು ವಿಗ್ರಹ ಕೊಟ್ಟಿದ್ದಾರೆ. ಅಲ್ಲಿ ಬಂದು ಆರಾಧನೆ ಮಾಡಿ ಅವ್ರ ಕೈಲಾದಷ್ಟು ಯಥಾಶಕ್ತಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ರೆ ವಿವಾಹ ಭಾಗ್ಯವನ್ನು ಕೊಡುತ್ತೆ ಅಂತ ಒಂದು ವಿಶೇಷ. ಮತ್ತೆ ವರ್ಷಕ್ಕೊಂದು ಸಲ ಮಾತ್ರ ಇಲ್ಲಿ ಪೂಜೆ ಮಾಡೋರು. ಪ್ರತಿನಿತ್ಯ ಪೂಜೆ ಆಗ್ತಾ ಇರ್ಲಿಲ್ಲ. ಇದು ಸುಮಾರು ಒಂದು 50-60 ವರ್ಷಗಳ ಇತಿಹಾಸದಿಂದ ಎಲ್ಲ ಮುಚ್ಚಿಬಿಟ್ಟಿದ್ರು. ಈಗ ಸುಮಾರು ಒಂದು 28-30 ವರ್ಷಗಳಿಂದ ಇಲ್ಲಿ ದೇವರ ಆರಾಧನೆ ನಡೀತಾ ಇದೆ. ಪ್ರತಿನಿತ್ಯ ಈಶ್ವರನಿಗೆ ರುದ್ರಾಭಿಷೇಕ, ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಮತ್ತೊಮ್ಮೆ ರುದ್ರಾಭಿಷೇಕ, ಗಣಪತಿಗೆ ಮಹಾಭಿಷೇಕ, ಕಾರ್ತೀಕ ಮಾಸದಲ್ಲಿ ಪ್ರತಿ ಸೋಮವಾರನೂ ಅನ್ನ ಸಂತರ್ಪಣೆ, ಬೆಳಗ್ಗೆ ಅಭಿಷೇಕ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ರಾತ್ರಿ ಪ್ರದೋಷ ಕಾಲದಲ್ಲಿ ಮಹಾರಾಜರುಗಳು ಕೊಟ್ಟಿರುವಂತಹ ಉತ್ಸವಗಳನ್ನು ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿ ವರ್ಷಕ್ಕೊಂದೇ ಉತ್ಸವ ನಡೀತಾ ಇದ್ದದ್ದು ಆಗಿನ ಕಾಲದಲ್ಲಿ. ಈಗ ಪ್ರತಿನಿತ್ಯ ಸುಮಾರು ವರ್ಷದಲ್ಲಿ 20 ಉತ್ಸವ ನಡೆಯುತ್ತೆ. ಎಲ್ಲ ಭಕ್ತರ ಸೇವಾರ್ಥದಿಂದ ಇದೆಲ್ಲ ನಡೀತಾ ಇರುತ್ತೆ. ಯಾರು ಬಂದು ಬೇಕಾದರೂ ಸೇವೆ ಮಾಡ್ಬೋದು.
ಮತ್ತೆ ಅದಾದ ನಂತರ ಅಲ್ಲಿ ಬೆಳಕು ಕೊಟ್ಟು ಊರಿಂದ ಆಚೆ ನಿಮಿಷಾಂಬ ಅಂತ, ನಿಮಿಷದಲ್ಲಿ ವರ ಕೊಟ್ರೆ ಊರು ಒಳಗೆ ಕ್ಷಣಾಂಬಿಕಾ ಅಂತ, ಕ್ಷಣದಲ್ಲೇ ವರ ಕೊಡುತ್ತೆ ಅಂತ. ನಿಮಿಷಾಂಬದಲ್ಲಿ ಅಮ್ಮನವ್ರು ಕೂತಿರೋದು, ಇಲ್ಲಿ ನಿಂತಿರೋದು. ನಿಮಿಷಾಂಬದಲ್ಲಿ ಮಂತ್ರಗಳಿಲ್ಲ, ಈ ಶ್ರೀಚಕ್ರದಲ್ಲಿ ಅಕಾರದಿಂದ ಹಿಡಿದು ಕ್ಷಕಾರವರೆಗೂ ಏನು ಮೂಲ ಮಂತ್ರಗಳಿದೆಯೋ ಅಷ್ಟು ಮಂತ್ರಗಳು ಶಂಕರಾಚಾರ್ಯರು ಬರೆದಿರುವಂತ ಶ್ರೀಚಕ್ರ. ಹಾಗಾಗಿ ಇದೊಂದು ವಿಶೇಷ. ಇಲ್ಲಿ ಅಮ್ಮನವ್ರು ಬಂದು 3 ಅಂಶ ಇದು, ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ಅಂತ. ಅಮ್ಮನವ್ರ ಪಾದದ ಕೆಳಗೆ ಹಂಸವಾಹನ, ಹಂಸದ ಮೇಲೆ ಅಮ್ಮನವ್ರು ನಿಂತಿರೋದು. ಸರಸ್ವತಿ ಸ್ವರೂಪಿಣಿ, ವಿದ್ಯೆಗೆ, ನಾಟ್ಯಕ್ಕೆ, ನೃತ್ಯಕ್ಕೆ, ಸಂಗೀತಕ್ಕೆ, ಕಲೆಗೆ ಎಲ್ಲ ಪ್ರಧಾನ ದೇವತೆ. ಅದಕ್ಕೆ ವೇದನಾಯಕಿ ಅಂತ ಅವಳ ಹೆಸರು. ಆ ಕಡೆ ಈ ಕಡೆ ಕೈಯಲ್ಲಿ ಕಮಲಗಳು, ಲಕ್ಷ್ಮೀ ಸ್ವರೂಪಿಣಿ. ಇನ್ನೊಂದು ಕೈಯಲ್ಲಿ ಅಭಯ ಹಸ್ತಗಳು. ಮತ್ತೆ ಇಲ್ಲಿ ಅಮ್ಮನೋ ದೇಹ ಮಾತ್ರ ಪಾರ್ವತಿದು. ಈ ಅಮ್ಮನವ್ರ ದೃಷ್ಟಿ ಕೆಳಗೆ ಶ್ರೀಚಕ್ರ ನೋಡ್ತಾ ಇರೋದು. ಹಾಗಾಗಿ ಇದೊಂದು ವಿಶೇಷ. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಮಂತ್ರ ವಿಜ್ಞಾದ ದೇವಾನಾಂ ಆಶ್ರಯನ್ ದೇವ್ಯಧಿಷ್ಠಿತಂ ಶ್ರೀಚಕ್ರ ದರ್ಶನಂ ಪುಣ್ಯಂ ಸರ್ವಾರಿಷ್ಟ ನಿವಾರಕಂ ಅಂತ. ಈ ಮಂತ್ರಗಳಿಂದ ಕೂಡಲ್ಪಟ್ಟಿರುವಂತಹ ಶ್ರೀಚಕ್ರ ಅವಳ ಆಶ್ರಯ ಮಾಡಿದರೆ ಸಾಕು, ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ವಿಶೇಷ. ಇದು ಇಡೀ ಶ್ರೀರಂಗಪಟ್ಟಣ ಏನಿದೆ, ಊರಿನ ಮಧ್ಯಭಾಗದಲ್ಲಿರುವಂತ ದೇವಸ್ಥಾನ, ಇಡೀ ಜಗತ್ತಿಗೆ ಬೆಳಕು ಕೊಡುವಂತ ದೇವಸ್ಥಾನ ಇದು. ಆಗಿನ ಕಾಲದಲ್ಲಿ ರಾಜ ಮಹಾರಾಜರುಗಳೆಲ್ಲ ಲೈಟ್ ಎಲ್ಲ ಇರ್ತಾ ಇರ್ಲಿಲ್ಲ. ಯುದ್ಧಕ್ಕೆಲ್ಲ ಹೋಗ್ಬೇಕಾದ್ರೆ ಏನಾಗದಂದ್ರೆ ಕತ್ಲಾಗಿರೋದು, ಅಂತ ಮಧ್ಯದಲ್ಲಿ ದೀಪಗಳು ಹಚ್ಚೋದ್ರಿಂದ ಇಡೀ ಊರಿಗೆ ಬೆಳಕು ಕೊಡ್ತಾ ಇತ್ತಂತೆ. ಮತ್ತೆ ಇಡೀ ಶ್ರೀರಂಗಪಟ್ಟಣ, ಮಂಡ್ಯ ಡಿಸ್ಟಿಕ್, ಶ್ರೀರಂಗಪಟ್ಟಣ ಸುತ್ತಮುತ್ತ 5 ಡಿಸ್ಟಿಕ್ಗಳ ಗ್ರಾಮದಲ್ಲಿ ಇಡೀ ಶ್ರೀರಂಗಪಟ್ಟಣ ಮತ್ತು ಬ್ರಾಹ್ಮಣರು ಮತ್ತೆ ದೇವಸ್ಥಾನಗಳು, ಎಷ್ಟು ದೇವಸ್ಥಾನಗಳಿದೆ ಅಷ್ಟು ದೇವಸ್ಥಾನಕ್ಕೂ ಈ ದೇವಸ್ಥಾನದ ಎಣ್ಣೆ ಕೊಡೋರಂತೆ ದೀಪಕ್ಕೆಲ್ಲ. ಹಾಗಾಗಿ ಇದೊಂದು ವಿಶೇಷ. ಮತ್ತೆ ಇಲ್ಲಿ 3 ವರ್ಷದ ಒಳಗಿನ ಮಕ್ಕಳಿದ್ರೆ ವಿಶೇಷವಾಗಿ ಅವರಿಗೆ ಜ್ಞಾನಾಭಿವೃದ್ಧಿಗೋಸ್ಕರ ಅಕ್ಷರಾಭ್ಯಾಸ ಮಾಡಿಸುತ್ತೆ. ಯಾರು ಬೇಕಾದ್ರೂ ಸೇವೆ ಮಾಡ್ಬೋದು. ಮತ್ತೆ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ. ಯಾರು ಬೇಕಾದ್ರೂ ನಾವು ದುಡ್ಡು ಕೊಡಬೇಡಿ, ಕಾಸು ಕೊಡಬೇಡಿ, ಮತ್ತೆ ಚಿನ್ನ, ಬೆಳ್ಳಿ, ವಜ್ರ ಯಾವುದೂ ಬೇಕಾಗಿಲ್ಲ ನಮ್ಮ ದೇವಸ್ಥಾನಕ್ಕೆ. ಯಾರು ಹರಕೆ ಹೊತ್ಕೊಳ್ಳಬೇಡಿ. ಅವ್ರು ನೀವೇನಾದ್ರೂ ಸೇವೆ ಮಾಡ್ಬೇಕು ಅಂತಿದ್ರೆ ದೇವಸ್ಥಾನಕ್ಕೆ ಮರಳು, ಜಲ್ಲಿ, ಸಿಮೆಂಟ್ ತಂದು ಹಾಕದ ನಾವು ನಿಂತು ಕೆಲಸ ಮಾಡುತ್ತೀವಿ. ಯಾಕೆಂತಂದ್ರೆ ಬಿದ್ದೋಗ್ತಾ ಇರೋ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರೆ ಸಪ್ತತಲ ವಂಶ ಪರ್ಯಂತಂ ಅಂತ 7 ತಲೆಮಾರು ನಮ್ಮ ಜೀವನದಲ್ಲಿ ಉಳ್ಕೊಳ್ಳುತ್ತಂತೆ. ಯಾಕಂದ್ರೆ ಇಷ್ಟು ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಆಗಿನ ಕಾಲದಲ್ಲಿ ಎಷ್ಟೋ ರಾಜ ಮಹಾರ ಎಷ್ಟು ಕಷ್ಟಪಟ್ಟಿರ್ತಾರೋ ನಮಗ್ ಗೊತ್ತಿರಲ್ಲ. ನೋಡಿದ ತಕ್ಷಣ ಬೃಹದಾಕಾರ ದೇವಸ್ಥಾನ ಇರುತ್ತೆ, ನೋಡಿದ ತಕ್ಷಣ ಆಶ್ಚರ್ಯ ಆಗತ್ತೆ. ಆದ್ರೆ ಉಳಿಸ್ಕೊಳಕ್ ಯಾರು ಪ್ರಯತ್ನ ಮಾಡಲ್ಲ. ಎಷ್ಟೋ ದೇವಸ್ಥಾನಗಳೆಲ್ಲ ಪಾಳು ಬಿದ್ದೋಗಿರುತ್ತೆ. ಹಾಗಾಗಿ ನಾನು ಕೇಳೋದು ಪ್ರತಿಯೊಬ್ಬರಿಗೂ ಅಷ್ಟೇ, ಚಿನ್ನ, ಬೆಳ್ಳಿ ಯಾವುದೂ ಬೇಕಾಗಿಲ್ಲ ನಮ್ಮ ದೇವಸ್ಥಾನದಲ್ಲಿ. ಮರಳು, ಜಲ್ಲಿ, ಸಿಮೆಂಟು ಇಂಥದ್ದು ಕೊಟ್ಟು ಕೆಲಸ ಬಿದ್ದೋಗ್ತಾ ಇರೋ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಮಾಡಿದ್ರೆ ಅವರೂ ವಂಶ ಪರ್ಯಂತರ ಕಾಡ್ತಾ ಇರುತ್ತಂತೆ. ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಅಂತ. ನಮ್ಮ ಕ್ಷೇತ್ರಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲೋ ಇಂಥ ದೇವಸ್ಥಾನಕ್ಕೆ ಬಂದಾಗ, ಪುಣ್ಯಕ್ಷೇತ್ರಗಳೆಲ್ಲ ಬಂದಾಗ ಕರ್ಮಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಶೇಷ. ಮತ್ತೆ ಅಮ್ಮನವರ ಎದುರುಗಡೆ, ಈಶ್ವರನ ಎದುರುಗಡೆ ನಾಗದೇವತೆಗಳೆಲ್ಲ ಇದೆ. ಇಲ್ಲಿ ನಾಗನ ಸಂಚಾರ ಹೆಚ್ಚಿನ ರೀತಿಯಲ್ಲಿತ್ತು. ಈಗಲೂ ಸಂಚಾರ ಇದೆ. ಮತ್ತೆ ಇಲ್ಲೆಲ್ಲನ ಹಿಂಗೆ ಸರ್ಪದೋಷ ಅದು ಇದು ಎಲ್ಲ ಹೇಳ್ತಿರ್ತಾರೆ ಎಲ್ಲಾನು. ಇಲ್ಲಿ ಬಂದು ದರ್ಶನ ಮಾಡಿ ಅಲ್ಲೊಂದು ನಾಗನಿಗೆ ಒಂದು ಕ್ಷೀರಾಭಿಷೇಕ ಮಾಡಿಕೊಂಡು ಅವರೇ ಸ್ವತಃ ಮಾಡ್ಕೊಂಡು ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆಲ್ಲ ದೋಷಗಳು ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಶೇಷ. ಇದೇ ತರ ಪ್ರತಿನಿತ್ಯ ರುದ್ರಾಭಿಷೇಕಕ್ಕೆ ಆಗ್ನೇಯದಲ್ಲಿ ಈಶ್ವರನಿಗೆ ಬಾವಿ ಎಲ್ಲ ಇದೆ. ಅಲ್ಲಿಂದ ತಂದು ನೀರೆಲ್ಲ ಅಭಿಷೇಕ ಆಗುತ್ತೆ ಈಶ್ವರನಿಗೆ, ಅಮ್ಮನವ್ರಿಗೆ, ಶ್ರೀಚಕ್ರಕ್ಕೆಲ್ಲ. ಮತ್ತೆ ಇಲ್ಲಿ ಗುರುಗಳ ಅನುಗ್ರಹ ಬೇಕು ಅಂತಂದ್ರೆ ಶಂಕರಾಚಾರ್ಯರು ಬಂದು ಇಲ್ಲೆಲ್ಲ ನಿರ್ಮಾಣ ಪ್ರತಿಮಾ ಇದೆ, ಅಲ್ಲಿ ಬಂದು ದರ್ಶನ ಮಾಡಬಹುದು. ಈ ಶ್ರೀಚಕ್ರ ದರ್ಶನ ಮಾಡೋದ್ರಿಂದ ಎಲ್ಲ ಮಾಟಗಳು, ಶತ್ರುಗಳ ನಿವಾರಣೆ ಪ್ರತಿಯೊಂದು ಹೇಳ್ತಾರೆ. ನಮ್ಗೆ ಆ ಮಾಟ ಆಗಿದೆ, ಈ ಮಾಟ ಆಗಿದೆ, ಶತ್ರುಗಳ ತೊಂದರೆ, ಸಾಲಬಾದೆಲ್ಲ ಇಲ್ಲಿ ಬಂದು ಎಲ್ಲ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲಾನು ನಿವಾರಣೆ ಆಗುತ್ತೆ ಅಂತ. ಯಾಕೆಂತಂದ್ರೆ ನಾವ್ ಈ ಜೀವನದಲ್ಲಿ ಏನು ಬೇಕಾದ್ರೂ ಸಂಪಾದನೆ ಮಾಡಿರ್ಬೋದು, ಆಸ್ತಿ, ಒಡವೆ, ದುಡ್ಡು, ಬಂಗ್ಲೆ, ನಮ್ಮಿಂದ ಯಾವುದೂ ಬರಲ್ಲ. ಭಗವಂತನ ನಂಬಿದ್ಕೊಂಡು ಅವಳು ಸೇವೆ ಮಾಡ್ತಾ ಇದ್ರೆ ನಾವು ಎಷ್ಟು ದಿವಸ ಇರ್ತೀವಿ ಅಂತ ಗೊತ್ತಿದ್ದಿಲ್ಲ, ಎಷ್ಟು ವರ್ಷಗಳಿರ್ತೀವಿ ಅಂತ ಗೊತ್ತಿರಲ್ಲ. ಹುಟ್ಟಿದಾಗ ನಮ್ಮನ್ನ ಎಷ್ಟು ಜನ ನೋಡಕ್ ಬಂದಿದ್ರೋ ಗೊತ್ತಿಲ್ಲ, ಹೋದಾಗ ನಮ್ಮನ್ನ ಎಷ್ಟು ಜನ ನೋಡಕ್ ಬರ್ತಾರೋ ಗೊತ್ತಿಲ್ಲ. ನಾವಿರೋ ಮಧ್ಯದಲ್ಲಿ 4 ಜನಕ್ಕೆ ಒಳ್ಳೆ ಸೇವೆ ಮಾಡಿದ್ರೆ ಮಾತ್ರ ನಮ್ಮ ಜೀವನದಲ್ಲೇ ಬರುತ್ತೆ ಹೊರತು ಮಿಕ್ಕಿದ್ ಯಾವುದೂ ಬರಲ್ಲ. ಯಾಕಂದ್ರೆ ಕ್ಷೇತ್ರಗಳಲ್ಲಿ ಆಗಿನ ಕಾಲದಲ್ಲಿ ಋಷಿ ಪರಂಪರೆಗಳೆಲ್ಲ ತಪಸ್ಸು ಮಾಡಿ ಪ್ರತಿಷ್ಠೆ ಮಾಡಿರುವಂತ ಜಾಗಗಳು. ಅದಕ್ಕೆ ಗರ್ಭಗುಡಿ ಅಂತ. ಆಗಿನ ಕಾಲದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಈಗಿನ ಕಾಲದಲ್ಲಿ ಹೊಸದಾಗೆಲ್ಲ ದೇವಸ್ಥಾನ ಕಟ್ಟಬೇಕಾದ್ರೆ ಫ್ಯಾನ್ಗಳಂತೆ, ಕಿಟಕಿಗಳಂತೆ, AC ಎಲ್ಲ ಇರುತ್ತೆ. ಈ ದೇವಸ್ಥಾನ, ಹಳೆ ದೇವಸ್ಥಾನದಲ್ಲಿ ಯಾವುದೂ ಇರಲ್ಲ. ಒಂದು ಮಗು ಜನನವಾಗಬೇಕಾದ್ರೆ ಒಂದು ಗರ್ಭದಲ್ಲಿ 9 ತಿಂಗಳು 9 ದಿವಸ ಹೇಗಿರುತ್ತೋ ಅಲ್ಲಿ ಯಾವ ಫ್ಯಾನು, ಯಾವ ವೆಂಟಿಲೇಟರ್, ಯಾವ ಕಿಟಕಿ ಇರಲ್ಲ. ಅದಕ್ಕೆ ದೇವರೆಲ್ಲ ಗರ್ಭಗುಡಿಯಲ್ಲಿ ಇರುತ್ತೆ ಅಂತ, ಗರ್ಭಗುಡಿ ಅಂತ ಹೆಸರು ಅದಕ್ಕೆ. ಈಗೆಲ್ಲ AC ಗೀಸಿ ಎಲ್ಲ ಇರುತ್ತೆ. ಇಲ್ಲೆಲ್ಲ ನ್ಯಾಚುರಲ್ ದೇವಸ್ಥಾನ, ಯಾವ ಆಡಂಬರನೂ ಇರಲ್ಲ, ಯಾವ ಶೋಕಿನೂ ಇರಲ್ಲ. ಭಗವಂತನ ದರ್ಶನ ನಿರಾಕಾಲ ಬಂದು ಯಾವಾಗ ಬೇಕಾದ್ರೆ ದರ್ಶನ ಮಾಡ್ಬೋದು.
ಬಂದು ಸಹಕಾರ ಮಾಡಿ ಒಳ್ಳೇದಾಗುತ್ತೆ. ಕಾರ್ತೀಕ ಮಾಸದಲ್ಲೂ ವಿಶೇಷವಾಗಿ ಆರಾಧನೆ ಆಗುತ್ತೆ. ಬಂದು ದರ್ಶನ ಮಾಡಿದ್ರೆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಬಿಟ್ಟು ನಾನು ಭಗವಂತನೆಲ್ಲ ಕೇಳ್ಕೊಂತೀನಿ. ನನ್ನ ಹೆಸರು ರಾಘವೇಂದ್ರ ಶಾಸ್ತ್ರಿ ಅಂತ. ನಾನು ಸುಮಾರು ಒಂದು 28 ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಬಂತು, ಒಳ್ಳೇದಾಗಲಿ, ಸಮಸ್ತ ಸನ್ಮಂಗಳಾನಿ ಭವಂತು. ನನ್ನ ಹೆಸರು ಅನಿತಾ ಅಂತ, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಇಲ್ಲಿ ಕ್ಷಣಾಂಬಿಕಾ ದೇವಸ್ಥಾನದ ಬಗ್ಗೆ ಗೊತ್ತಾಗಿ ಇಲ್ಲಿ ಬಂದಿರೋದು. ಎಲ್ಲಾರು ಹೇಳೋ ಪ್ರಕಾರ ಇಲ್ಲಿ ದೇವ್ರನ್ನ ಹರಿಸ್ಕೊಂಡು ಹೋದ್ರೆ ಎಲ್ಲ ನೆರವೇರಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ನೆರವೇರಿದೆ ಕೂಡ. ಸೊ ಈ ದೇವಸ್ಥಾನ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಇಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹೋಗಿ ಒಂದ್ಸಲಿ ಚೆಕ್ ಮಾಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಥವಾ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೂ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ನೋಡೋದಕ್ಕೆ, ನಿಮ್ಮ ಟೈಮ್ನ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.